ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ತ್ರಿಲೋಕಿನಾಥ್. ತ್ರಿಲೋಕಿನಾಥ, ಮೂರು ಲೋಕದ ಒಡೆಯ, ಮಾಲೀಕ, ಬಾಸ್, ರಾಜ ಅಂತ. ಯಾವುದು ಮೂರು ಲೋಕ? ಆಕಾರ, ನಿರಾಕಾರ, ಸಾಕಾರ. ಸಾಕಾರ, ಮೂಲವತನ, ಸೂಕ್ಷ್ಮವತನ ಮತ್ತು ಸ್ಥೂಲವತನ. ಸರಿ, ಅದರ ಒಡೆಯ ಯಾರು? ಶಿವಬಾಬಾ. ಶಿವಬಾಬಾ. ಯಾಕವನು ಒಡೆಯ ಅನ್ನೋದು ಪ್ರಶ್ನೆ. ಈ ಪ್ರಪಂಚದಲ್ಲಿ ಯಾವುದೋ ಒಂದು ವಸ್ತು ಇರಲಿ, ಅದರ ಮಾಲೀಕರು ನೀವು ಯಾವಾಗ ಆಗ್ತೀರಿ? ಯಾವುದೋ ಒಂದು ವಸ್ತುವಿನ ಮಾಲೀಕರು ಯಾವಾಗ ಆಗ್ತೀರಿ? ತಗೊಂಡಾಗ ಖರೀದಿ ಮಾಡೋದು. ಸರಿ, ಈಗ ಒಂದು ಅಕ್ಕವ್ರು ಇರ್ತಾರೆ, ಅಕ್ಕಂದಿರು. ಸರಿ, ಅವರಿಗೆ ಅವರ ಮನೆಯವರು ಬಟ್ಟೆ ತಂದು ಕೊಡ್ತಾರೆ, ಬಂಗಾರ ತಂದು ಕೊಡ್ತಾರೆ. ಆವಾಗ ಅವ್ರ ಮನೆಯವ್ರು ಏನ್ ಹೇಳ್ತಾರೆ? ನಾನು ಕೊಡಿಸಿದ್ದು ಅಂತ ಹೇಳ್ತಾರೆ. ಹೇಳ್ತಾರ ಅಲ್ವೋ? ಅವಾಗ ಬೇರೆಯವ್ರದನ್ನು ಕೊಟ್ಟಾಗ ಅದರ ಮಾಲೀಕರವ್ರು ಆಗ್ತಾರ? ಅದೇ ಆ ಅಕ್ಕವರು ಅವ್ರು ಹೊರಗಡೆಗೆ ಹೋಗಿ ಹಣ ಸಂಪಾದನೆ ಮಾಡಿ ಆ ಹಣದಿಂದ ಅವರು ನೆಕ್ಲೆಸ್ ಬಟ್ಟೆ ತಗೊಂಡಿದ್ದಾರೆ. ಆವಾಗ ಅವರು ಮಾಲೀಕರಾದ್ರು. ಆವಾಗ ಆ ವಸ್ತುವನ್ನ ಸಂಪೂರ್ಣವಾಗಿ ಉಪಯೋಗ ಮಾಡುವಂತ ಅಧಿಕಾರ ಅವರಿಗೆ ಇದೆ. ಹೌದು ಅಲ್ವೋ? ಹೆಂಗೆ ಬೇಕಾದ್ರೂ ಅವ್ರು ಉಪಯೋಗ ಮಾಡ್ಕೊಳ್ಳಿ. ಅದು ಕಳೆದೋದ್ರೂ ಕೂಡ ಅವ್ರು ಯಾರಿಗೂ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ, ಯಾವಾಗ ಬೇಕಾದ್ರೂ ಧರಿಸ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕಂದ್ರೆ ಆ ವಸ್ತುವನ್ನ ಅವರು ಸಂಪಾದನೆ ಮಾಡಿರುವಂತ ಕಾರಣದಿಂದ ಆ ವಸ್ತುವನ್ನು ಯಾವಾಗ ಬೇಕೋ, ಎಲ್ಲಿಗೆ ಬೇಕೋ, ಹೇಗೆ ಬೇಕೋ ಅದನ್ನು ಉಪಯೋಗ ಮಾಡುವಂತ ಅಧಿಕಾರ ಅವರಿಗೆ ಇದೆ. ಯಾಕಂದ್ರೆ ಅದರ ಅವರು ಮಾಲೀಕರು. ಹೌದಾ? ಈಗ ಒಂದು ಮನೆ ಬಾಡಿಗೆಗೆ ತಗೊಳ್ತೀರಾ, ನೀವ್ ಹೆಂಗೆ ಬೇಕಾದ ಮನೇಲಿ ಇರ್ಲಿಕ್ಕೆ ಆಗತ್ತಾ? ಇಲ್ಲ. ಗೋಡೆಯಲ್ಲಿ ಆಣೆ ಹೊಡಿಲಿಕ್ಕೆ ಬಿಡ್ತಾರ ಅವರು? ಇಲ್ಲ. ಅದೇ ನಿಮ್ದೇ ಮನೆ ಆಗಿದ್ದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾವ ರೂಮಲ್ಲಿ ಆದ್ರೂ ಹೋಗಿ ಕೇಳ್ತಾರ ಯಾರಾದ್ರೂ? ಬೆಡ್ರೂಮ್ ಅಲ್ಲಿ ಆದ್ರೂ ಹೋಗಿ, ಬಾತ್ರೂಮ್ ಮೇಲಿಗೆ ಆದ್ರೂ, ಅಡಿಗೆ ಮನೆಗೆ ಹೋಗಿ, ಯಾವ ರೂಮ್ ನಲ್ಲಿ ಯಾವಾಗ ಬೇಕಾದ್ರೂ ನೀವು ಹೋಗ್ಬಹುದು. ಅಲ್ಲಿ ಏನು ಕೆಲಸವನ್ನು ಕೂಡ ಮಾಡಬಹುದು. ಯಾಕಂದ್ರೆ ನಮ್ಮ ಮನೆ, ನನಗೆ ಬೇಕಾದಾಗ ನಾನು ಇರ್ತೇನೆ, ನನಗೆ ಬೇಕಾದಾಗ ನಾನು ಕಟ್ಕೊಂಡಿದ್ದೇನೆ. ಹೌದು ತಾನೇ? ಅಂದ್ರೆ ಒಡೆಯನಾಗ್ಬೇಕು ಅಂದ್ರೆ ಏನರ್ಥ? ಆ ವಸ್ತುಗೆ ಮಾಲೀಕ ನಾನಾಗಿರಬೇಕು. ಸರಿ, ಓಕೆ. ಯಾರೋ ಒಬ್ಬರ ಮನೆ ಕಟ್ಟಿದ್ದಾರೆ, ನೀವು ಕಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ಆ ಮನೆಯ ಮಾಲೀಕನಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡ್ಬೇಕಲ್ವಾ? ಆ ದುಡ್ಡು ಕೊಡಬೇಕು ಅಂದ್ರೆ ಆ ಹಣವನ್ನು ಕೂಡ ನೀವೇ ಸಂಪಾದನೆ ಮಾಡಿರ್ಬೇಕಲ್ವಾ? ಯಾವಾಗ ನೀವು ಹಣವನ್ನ ಕೊಡ್ತೀರೋ ಅವಾಗ ನೀವೇನಾಗ್ಬಿಡ್ತೀರಿ? ಅದರ ಮಾಲೀಕರಾಗ್ಬಿಡ್ತೀರಿ. ಓಕೆ, ಈಗ ಟೆಂಪ್ರರಿ ಮಾಲೀಕರಾಗೋದು ಬೇರೆ. ಇವಾಗ ಟ್ರೈನ್ ಅಲ್ಲಿ ಇಲ್ಲಿಂದ ಎಲ್ಲಿವರೆಗೆ ನೀವೇನ್ ಮಾಡ್ತೀರಿ? ಸೀಟ್ ಬುಕಿಂಗ್ ಮಾಡಿರ್ತೀರಾ. ಕುತ್ಕೊಳ್ಳಿಕ್ಕೆ ಅಷ್ಟೇನೆ ನಿಮ್ಗೆ ಅಲ್ಲಿ ಪರ್ಮಿಷನ್ ಹೊರತು ಸೀಟ್ ಹರಿಲಿಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ. ಹೌದು ತಾನೆ? ಅದ್ರ ನೀವು ಮಾಲೀಕರಲ್ಲ, ಟೆಂಪ್ರರಿ ಅಷ್ಟೇ, ಬಾಡಿಗೆಗೆ, ಲೀಸಿಗೆ ಅಷ್ಟೇ, ನೀವು ಮಾಲೀಕರಲ್ಲ. ಹೌದಾ? ಅಂದ್ಮೇಲೆ ನಾನು ಮಾಲೀಕನಾಗಬೇಕು ಅಂತಂದ್ರೆ ಅಲ್ಲಿ ಏನಾದ್ರೂ ನಾನು ಮಾಡಿರಬೇಕು. ಹಾಗಿದ್ರೆ ಭಗವಂತ ಮೂರು ಲೋಕದ ಮಾಲೀಕ ಯಾಕೆ? ಹೀಗೆ ಹೇಳಿ ನೋಡೋಣ, ಯಾಕೆ ಮಾಲೀಕ? ಅವನು ಸ್ವಯಂಭುವಾಗಿ ಎಲ್ಲಾ ಶಕ್ತಿಯನ್ನು ಪಡೆದಿದ್ದಾನೆ. ನಮ್ಮ ಅವನಿಂದ ನಾವು ಪಡಿಬೇಕು. ಯಾಕೆ ಅಂತಂದ್ರೆ ಭಗವಂತ ತನ್ನಲ್ಲಿರುವಂತ ಶಕ್ತಿಯನ್ನು ಮೂರು ಲೋಕಕ್ಕೂ ಕೊಡ್ತಾನೋ ಕೊಡಲ್ವೋ? ಈ ಅವನ ಶಕ್ತಿಯಿಂದನೇ ತಾನೆ ಈ ಪ್ರಪಂಚ ಕಲಿಯುಗದಿಂದ ಸತ್ಯುಗವಾಗ್ತದೆ. ಭಗವಂತನ ಶಕ್ತಿಯಿಂದ ತಾನೆ ಪ್ರತಿಯೊಂದು ಕಣಗಳಿಗೂ ಕೂಡ ಏನಾಗ್ಬಿಡ್ತದೆ? ಭಗವಂತನ ಶಕ್ತಿ ಹೋಗ್ಬಿಟ್ಟು ತಲುಪಿರುವಂತ ಕಾರಣದಿಂದ ವಿಶ್ವ ಪರಿವರ್ತನೆ ಆಗ್ತದೆ. ಅಂದ್ಮೇಲೆ ಅವನು ಮಾಲೀಕ. ಹೌದು ಅಲ್ವೋ? ಮಾಲೀಕನಾಗಿರುವಂತ ಕಾರಣದಿಂದ, ಅದು ಅವನ ವಸ್ತು, ಅವನ ಮನೆ ಇರುವಂತ ಕಾರಣದಿಂದ ಎಲ್ಲಿ ಬೇಕಾದ್ರೂ ಅವನು ಅಲ್ಲಿಗೆ ಹೋಗ್ಲಿಕ್ಕೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವನಿಗೆ ಅಧಿಕಾರ ಇದೆಯೋ ಇಲ್ವೋ? ಈಗ ಶಿವಬಾಬಾ ಈ ಪ್ರಪಂಚದ, ಸ್ಥೂಲ ಪ್ರಪಂಚದ ಯಾವ ಸ್ಥಳದಲ್ಲೂ ಬೇಕಾದ್ರೂ ಅವನು ಹೋಗ್ಬಹುದು. ಅವನು ಯಾರಾದ್ರೂ ಪರ್ಮಿಷನ್ ತಗೊಳ್ಬೇಕಾ? ಯಾರ ಶರೀರವನ್ನೂ ಕೂಡ ಪ್ರವೇಶ ಮಾಡಬಹುದು. ಅವನು ಪರ್ಮಿಷನ್ ತಗೊಳ್ಬೇಕಾ?
ಇಲ್ಲ. ಅವನು ನಿರಾಕಾರ, ಸ್ಥೂಲ ಶರೀರ ಇಲ್ಲ ಅವನಿಗೆ. ಅವನು ಬಂದಿರೋದು ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಗೊತ್ತಾಗತ್ತಾ? ಇಲ್ಲ. ನಾನು ಇಂಥವ್ರ ಮನೆಗೆ ಮಾತ್ರ ಹೋಗ್ತೇನೆ, ಇಂಥವ್ರ ಮನೆಗೆ ಹೋಗೋದಿಲ್ಲ ಅಂತ ಬಿಟ್ಟು ಏನಾದ್ರು ಇದೆಯಾ? ಯಾವ ಸಾಧನವನ್ನು ಕೂಡ ಅವನ ಉಪಯೋಗ ಮಾಡ್ಕೊಳ್ಬಹುದು, ಹೌದಾ? ಆದ್ರೆ ನಮಗೆ ಬಂಧನ ಇದೆ. ನಮಗೆ ಬಂಧನ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ನಮ್ಗಿದೆ. ಹಾ, ಇದೆ. ಯಾವ ಬಂಧನ ಇದೆ? ಅಷ್ಟೊಂದು ಶಕ್ತಿನೇ ಇರಂಗಿಲ್ಲ ನಮ್ಗೆ. ಬಂಧನ. ಶರೀರದ ಬಂಧನ ಇದೆ. ಶರೀರದ ಅವಾಗ ಬಂಧನ. ಶರೀರದ ಬಂಧನ ಇದ್ದಾಗ ಏನಾಗತ್ತೆ ನೋಡಿ ಆತ್ಮೀಯರೇ, ನೀವು ನಿಮ್ಮ ಮನೆ ಕಟ್ಬಿಟ್ಟು ನಿಮ್ಮ ಮಗನಿಗೋ ಮೊಮ್ಮಗನಿಗೋ ರೂಮ್ ಕೊಟ್ರೆ, ನಿಮ್ಮ ಮನೆಯಲ್ಲಿ ಆ ರೂಮ್ ಒಳಗಡೆ ಹೋದ್ರೆ ನನ್ನ ರೂಮಲ್ಲಿ ನೀನ್ ಯಾಕೆ ಬಂದೆ ಅಂತ ಇವತ್ತು ಕೇಳ್ತಾರೋ ಕೇಳಲ್ವೋ? ಹೌದು. ನೀವೇ ಕಟ್ಕೊಟ್ಟಿರೋ ಮನೆ, ಅದ್ ಅವರಿಗೆ ರೂಮ್ ಕೊಟ್ಟಾಗ ನನ್ನ ಪರ್ಮಿಷನ್ ಅಲ್ಲದೆ ನೀನು ಹೆಂಗ ಬಂದೆ ಕೇಳ್ತಾರೋ ಕೇಳಲ್ವೋ? ಕೇಳ್ತಾರೆ. ಕೇಳ್ತಾರೆ. ಅಂದ್ಮೇಲೆ ಇದಕ್ಕೆ ಮಾಲೀಕ ಅಂತ ಹೇಳ್ತಾರೋ ಸೇವಕ ಅಂತ ಹೇಳ್ತಾರೋ? ಅಂದ್ಮೇಲೆ ನೀವು ಕೂಡ ಮಾಲೀಕರಾಗ್ಬೇಕು, ಸೇವಕರಾಗ್ಬೇಕು? ಮಾಲೀಕರಾಗ್ಬೇಕು. ಮಾಲೀಕರಾಗ್ಬೇಕಂದ್ರೆ ಮೊದ್ಲು ಏನಾದ್ರು ಕೊಟ್ಟಿರ್ಬೇಕಲ್ಲ. ಕೊಡ್ಬೇಕು. ಓಕೆ. ಕೊಡ್ಬೇಕು. ಹಾಗೆ ಭಗವಂತ ಸಂಗಮ ಯುಗದಲ್ಲಿ ನಮ್ಮ ಮಕ್ಕಳ ಮೂಲಕ ಮೂರು ಲೋಕಕ್ಕೂ ತನ್ನಲ್ಲಿರುವಂತ ಆಸ್ತಿಯನ್ನ ಎಲ್ಲರಿಗೂ ಕೊಟ್ಟಿರುವಂತ ಕಾರಣದಿಂದ 5,000 ವರ್ಷದಲ್ಲಿ ಅವನಿಗೆ ಬೇಕಾಗಿರುವಂತ ಯಾವುದೇ ವ್ಯಕ್ತಿಯನ್ನ, ಶಕ್ತಿಯನ್ನ, ವಸ್ತುವನ್ನ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಅವನಿಗೆ ಅಧಿಕಾರ ಇದೆ. ಅದಕ್ಕಾಗಿ ನೀವು ಅವನು ಯಾರ ತಾನು ಪರ್ಮಿಷನ್ ಕೇಳಬೇಕಾದ ಅನಿವಾರ್ಯತೆ ಇಲ್ಲ. 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 ಈಗ ನಾವು ಕೂಡ ಏನಾಗ್ಬೇಕು? ಮಾಲೀಕರಾಗಿ. ನಾವು ಕೊಡ್ಬೇಕು, ಮಾಲೀಕ ಮಾಸ್ಟರ್ ತ್ರಿಲೋಕಿನಾಥನಾಗ್ಬೇಕು ಅಂತಂದ್ರೆ ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟು ಪೂರ್ತಿ ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನ ಹಂಚಲಿಕ್ಕೆ ನಿಮಿತ್ತರಾದಾಗ ನೀವು ಕೂಡ ಏನಾಗ್ತೀರಿ? ಮಾಸ್ಟರ್ ಮಾಸ್ಟರ್ ತ್ರಿಲೋಕಿನಾಥ ಆಗ್ತೀರಲ್ವಾ? ಈಗ ನಿಮ್ಮ ಅಪ್ಪನ ಒಂದು ಮನೆ ಇದೆ. ಆ ಮನೆ ಯಜಮಾನ ಯಾರು? ಅಪ್ಪ ಅಲ್ವಾ? ಅವನಿಗೆ ನೀವು ಮಗನಾಗಿ ಜನ್ಮ ಆಯ್ತು ಅಂದ್ಮೇಲೆ ಏನಾಯ್ತು? ಅದಕ್ಕೆ ಅಧಿಕಾರ. ಆ ಮನೆಯಲ್ಲಿರುವಂತ ಎಲ್ಲ ವಸ್ತುಗಳನ್ನು ಉಪಯೋಗ ಮಾಡ್ಲಿಕ್ಕೆ ನಿಮ್ಗೆ ಏನು ಕೊಡ್ತಾರೆ? ಅಧಿಕಾರ. ಇರ್ತದೋ ಇರಲ್ವೋ? ಇರುತ್ತೆ. ಸರಿ. ಆ ಮನೆಯ ಮಗ ಇದಾನಲ್ಲ, ಅವನೇನ್ ಮಾಡ್ತಾನೆ? ಹಣ ತಗೊಂಡೋಗ್ಬಿಟ್ಟು ಸರಾಯಿ ಕುಡಿತಾನೆ, ಗುಟ್ಕಾ ತಿಂತಾನೆ, ಜೂಜ್ ಆಡ್ತಾನೆ ಅಂತಂದ್ರೆ ತಂದೆ ತನ್ನ ಮನೆಯ ಬೀಗ, ಖಜಾನೆ ಬೀಗ ಕೊಡ್ತಾನೋ ಕೊಡಲ್ವೋ? ಕೊಡಲ್ಲ. ಯಾವಾಗ ಕೊಡ್ತಾನೆ? ನಂಬಿಕೆ ಇದ್ದಾಗ ಮಾತ್ರ ಕೊಡ್ತಾನೆ. ತಂದೆ ಹೇಳಿರುವಂತ ಮಾತನ್ನ ಮಗ ಯಥಾರ್ಥವಾಗಿ ಕೇಳಿದಾಗ ಆವಾಗ ಮನೆಯಲ್ಲೂ ಓಡಾಡ್ಲಿಕ್ಕೆ ಪರ್ಮಿಷನ್ ಇದೆ, ಕಾರಲ್ಲಿ ಓಡಾಡ್ಲಿಕ್ಕೂ ಪರ್ಮಿಷನ್ ಇದೆ, ಹೌದಾ? ತಂದೆದೊಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಲಿ ಮಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತಂದ್ರೆ ಫ್ಯಾಕ್ಟ್ರಿ ಅಧಿಕಾರನೂ ಕೊಡ್ತಾನೆ, ಕಾರಿನ ಅಧಿಕಾರನೂ ಕೊಡ್ತಾನೆ, ಬಿಲ್ಡಿಂಗ್ ಅಧಿಕಾರನೂ ಕೊಡ್ತಾರೆ, ಖಜಾನೆ ಚಾವಿನೂ ಕೂಡ ಕೊಡ್ತಾರೆ. ಅದನ್ನ ತಗೊಳ್ಬೇಕು ಅಂತಂದ್ರೆ ತಂದೆ ಹೇಳಿರುವಂತ ರೀತಿಯಲ್ಲಿ ನಾನು ಜೀವನವನ್ನು ಮಾಡ್ಬೇಕಲ್ವಾ? ಹೌದು ತಾನೆ? ಹೌದು. ಇವಾಗ ಬಾಪ್ ಸಮಾನ ಆಗ್ಬೇಕು ಅಂತಂದ್ರೆ ಭಗವಂತ ಹೇಗೆ ಪ್ರತಿದಿನ 3 ಲೋಕಕ್ಕೆ ತನ್ನ ಶಕ್ತಿಯ ಮೂಲಕ ವಿಶ್ವದ ಪಾಲನೆಯನ್ನ ಇವತ್ತು ಮಾಡ್ತಾ ಇದ್ದಾರೋ, ಆ ಕಾರ್ಯಕ್ಕೆ ನಾವು ಸಹಯೋಗಿಗಳಾದಾಗ ನಾವೂನು ಕೂಡ ಏನಾಗ್ತೀವಿ? ಮಾಸ್ಟರ್ ತ್ರಿಲೋಕಿನಾಥ ಆಗ್ತೀವಿ. ಈಗ ಪ್ರಶ್ನೆ ಆದ್ಮೇಲೆ, ಪರಮಾತ್ಮ 3 ಲೋಕದ ಯಾವುದೇ ಸ್ಥಳಕ್ಕೂ ಕೂಡ ಹೋಗ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ನೀವು ಭಗವಂತನ ಮಗು, ಹೌದಾ? ಹೌದು ತಾನೆ? ನೀವು ಕೂಡ ಪ್ರಪಂಚದ ಯಾವುದೇ ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಮನಸ್ಸಿನಿಂದ ಹೋಗ್ಬೋದು. ಮನಸ್ಸಿನಿಂದ ಹೋಗ್ಬೋದು. ಶಾರೀರಿಕವಾಗಿ ಭಗವಂತನಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಹೌದು ತಾನೆ? ಹಾಗೆ ಮಾನಸಿಕವಾಗೂ ಕೂಡ ನೀವೇನ್ ಮಾಡ್ಬೇಕು? ಹೋಗ್ಬೋದು. ಪ್ರಪಂಚದ ಯಾವುದೇ ಮೂಲೆಗೂ ಕೂಡ ನೀವೇನ್ ಮಾಡ್ಬೋದು? ಹೋಗ್ಬೋದು. ಹೋಗ್ಬೋದು. ಹೋಗ್ಲಿಕ್ಕೆ ಆಗಲ್ವೋ? ಹೋಗ್ಬಹುದು. ಹೋಗ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಹೋಗಬಹುದು, ಆದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಕೊಂಡು ಹೋಗಿ. ಏನ್ ಮಾಡ್ಕೊಂಡು ಹೋಗಿ? ಇವಾಗ ಬಸ್ ಒಳಗಡೆ ಹೋಗಿದ್ದೀರಿ, ಟಿಕೆಟ್ ತಗೊಂಡಿಲ್ಲ, ಬಸ್ ಹೋಗ್ತಾ ಇದೆ. ಆವಾಗ ನೆಕ್ಸ್ಟ್ ಅಲ್ಲಿ ಚೆಕಿಂಗ್ ಬಂದವನು ನಿಮಗೆ ತುಂಬಾ ಪ್ರೀತಿ ಮಾಡ್ತಾನೋ ಮಾಡಲ್ವೋ? ಟಿಕೆಟ್ ತಗೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೀರಿ. ಮಾಡಲ್ಲ. ಏನ್ ಮಾಡ್ತಾನೆ?
ಕೇಳ್ತಾರೆ ಟಿಕೆಟ್ ಎಲ್ಲಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ವಿಶ್ವದ ಯಾವ ಮೂಲೆಯಲ್ಲಿ ನೀವು ಹೋಗುವ ಮೊದಲು ರಾಜಯೋಗವನ್ನ ಮಾಡಿ ಅಲ್ಲಿ ಸಕಾಶನ್ನ ಕೊಟ್ಟು ಭಗವಂತನ ಶಕ್ತಿಯನ್ನ ಹರಡಿಬಿಟ್ಟು ಆಮೇಲೆ ನೀವು ಅಲ್ಲಿ ಹೋದಾಗ ನಿಮಗೇನು ತೊಂದರೆ ಆಗಲ್ಲ. ಆಗೋದಿಲ್ಲ. ಲಾಡ್ಜ್ ತಗೊಂಡಿದ್ದೀರಾ, ಏನ್ ತೊಂದರೆ ಇಲ್ಲ. ಮೊದಲೇ ಪೇಮೆಂಟ್ ಮಾಡಿ ಲಾಡ್ಜಲ್ಲಿ ಊರಿರಿ, ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಯಾವಾಗ ಪೇಮೆಂಟ್ ಪೇಮೆಂಟ್ ಮಾಡ್ದೇನೆಲ್ಲಿ ಇರ್ತೀವಿ ಅಂತ ತಾನೇ ಸಮಸ್ಯೆ. ಹೌದು. ಅದಕ್ಕಾಗಿ ಬಾಪ್ ಸಮಾನ ಆಗ್ಬೇಕು, ತ್ರಿಲೋಕಿನಾಥನಾಗ್ಬೇಕು. ಮೂರು ಲೋಕದ ಯಾವುದೇ ಸ್ಥಳದಲ್ಲಿ ನೀವು ಅಂತಂದ್ರೆ ಆತ್ಮ ಭ್ರಕುಟಿಯಲ್ಲಿ ತಾನೇ ಇರ್ತದೆ. ಮನಬುದ್ಧಿ ಹೇಳುವಂತ ಸಾಧನವನ್ನು ಕಳಿಸಿದಾಗ ಅಲ್ಲೆಲ್ಲೂ ಅಪೋಸಿಷನ್, ಅಸಫಲತೆ, ದುಃಖ, ಕಷ್ಟಗಳು ಬರಬಾರದು ಅಂತಂದ್ರೆ ನಾವೇನ್ ಮಾಡ್ಬೇಕಲ್ಲಿ? ಏನ್ ಮಾಡಿರ್ಬೇಕು? ಅವರಿಂದ ಸಾಲ ತೆಗೆದುಕೊಂಡಿರಬಾರ್ದು ಅಲ್ವಾ? ಸಾಲ ತಗೊಂಡಿದ್ರೆ ಏನಾಗ್ತದೆ? ಕೇಳ್ತಾ ಇರ್ತಾನೆ. ಕೇಳ್ತಾರೆ. ಪರಮಧಾಮದಿಂದ ಪರಮಾತ್ಮ ಬರ್ತಾರೆ. ಯಾವಾಗ ಬರ್ತಾರೆ? 5,000 ವರ್ಷಕ್ಕೊಮ್ಮೆ ಯಾವ ಸಮಯದಲ್ಲಿ ಬರ್ತಾರೆ? ಆದಾಗ ಪಾವನ ಮಾಡ್ಲಿಕ್ಕೆ ಬರ್ತಾರೆ. ದ್ವಾಪರ ಯುಗದಿಂದಾನೇ ಬಂದಿರ್ತಾರ. ಹೌದಾ? ದ್ವಾಪರ ಯುಗದಿಂದಾನೇ ತಾನೇ ಭಕ್ತರು ಕೂಗೋದು. ದ್ವಾಪರ ಯುಗದಿಂದನೇ ಭಕ್ತರ ಇಷ್ಟವನ್ನ ಪೂರ್ಣ ಮಾಡ್ಲಿಕ್ಕೆ ಬಂದಿರ್ತಾರೆ. ಮೊನ್ನೆ ಮೊದಲು ಹೇಳ್ತಾರಲ್ಲ, ಭಕ್ತಿಗೆ ನಾನು ಸಾಕ್ಷಾತ್ಕಾರ ಮಾಡಿಸ್ತೇನೆ, ಹಾಕಿ ನನ್ನ ಹತ್ರ ಮಾತು ಇದೆ, ಬೇರೆ ಯಾರ ಹತ್ರನೂ ಇಲ್ಲ. ಹಾಗಿದ್ದ ಭಕ್ತರಿಗೆ ಸಂಗಮ ಯುಗದಲ್ಲಿ ಮಾತ್ರ ಸಾಕ್ಷಾತ್ಕಾರ ಆಗಿದೆ, ಅದ್ರ ಮೊದಲು ಆಗಿದೆಯಾ? ಮೊದಲು ಆಗಿದೆ ಅಲ್ವಾ? ನಾನು ಬಂದ್ರೂ ಕೂಡ ನಾನು ಯಾರು ಹೇಳುವಂತ ಸತ್ಯ ಜ್ಞಾನ ಯಾರಿಗೂ ಇರ್ಲಿಲ್ಲ. ಈಗ ನಾನು ಸತ್ಯ ಜ್ಞಾನವನ್ನು ಬ್ರಹ್ಮಾರವರ ಮೂಲಕ ತಿಳಿಸ್ತಾ ಇದ್ದೆ. ಭಗವಂತನ ಜನ್ಮ ಆಗೋದು ಯಾವಾಗ? ದ್ವಾಪರ ಯುಗದಲ್ಲಿ. ಸರಿ, ದ್ವಾಪರ ಯುಗದಿಂದ ಇಲ್ಲಿವರೆಗೆ ಬಂದೂ ಕೂಡ ಭಗವಂತನಿಗೆ ಏನಾದ್ರು ದುಃಖದ ಅನುಭವ ಆಗತ್ತಾ? ಯಾಕೆ? ಭಗವಂತ ನಿರಾಕಾರ. ಅವನು ಯಾರತ್ರ ಸಾಲ ಮಾಡಿಲ್ಲ, ನಾವು ನಿರಾಕಾರನೇ. ಅವ್ರು ಯಾರತ್ರ ಸಾಲ ಮಾಡಿಲ್ಲ, ಹೌದಾ? ಅದೇ ಯಾವುದೇ ಸ್ಥಳಕ್ಕೆ ಹೋದ್ರೆ ಓಕೆ, ನೀವು ಟ್ರೈನಲ್ಲಿ ಕೂತ್ಕೊಂಡಿದ್ರಿ, ಟಿಕೆಟ್ ತಗೊಂಡಿದ್ರಿ, ಟಿಕೆಟ್ ತೋರಿಸ್ತೀರಿ, ನಿಮ್ಗೆ ಏನಾದ್ರು ಭಯ ಇದೆಯಾ? ಇಲ್ವಲ್ಲ. ಬಾಡಿಗೆ ಸರಿಯಾಗಿ ಪೇಮೆಂಟ್ ಮಾಡ್ತಿದ್ರೆ ಭಯ ಇಲ್ವಲ್ಲ. ಹಾಗೆ ಮಕ್ಕಳೇ, ಮೂರು ಲೋಕದ ಯಾವುದೇ ಸ್ಥಳದಲ್ಲಿ ಮನಸ್ಸನ್ನ ಕಳಿಸಿದಾಗ ಅಥವಾ ಶಾರೀರಿಕವಾಗಿ ನೀವು ಹೋದಾಗ, ನಿಮ್ಮ ಕರ್ಮೇಂದ್ಯವನ್ನ ಅಲ್ಲಿ ಕಳಿಸಿದಾಗ ನಿಮ್ಗೇನೂ ತೊಂದರೆ ಆಗ್ಬಾರ್ದು ಅಂತಂದ್ರೆ ನೀವು ರಾಜಯೋಗದ ಮೂಲಕ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗ್ತದೆ. ಆವಾಗ ನಿಮ್ಗೆಲ್ಲೂ ಅಪೋಸಿಷನ್, ವಿಘ್ನಗಳು, ತೊಂದರೆಗಳು ಬರೋದಿಲ್ಲ. ಆವಾಗ ನೀವೇನಾಗಿರ್ತೀರಿ? ಮಾಲೀಕರಾಗಿರ್ತೀರಿ. ಆವಾಗ ಮನ ಬುದ್ಧಿ ಸಂಸ್ಕಾರನೇ ಇರ್ಬೋದು, ಶರೀರನೇ ಇರ್ಬೋದು, ಪಂಚತತ್ವಗಳಿರ್ಬೋದು, ಬೇರೆ ಎಲ್ಲ ಆತ್ಮಗಳು ನಿಮ್ಮ ಮಾತನ್ನ ಏನ್ ಮಾಡ್ತಾರೆ? ಕೇಳ್ತಾರೆ. ಮತ್ತೆ ನೀವು ಅಡ್ವಾನ್ಸ್ ಪೇಮೆಂಟ್ ಅನ್ನ ಮಾಡಿದಾಗ ಯಾವುದೇ ಸ್ಥಳದಲ್ಲಿ ಎಷ್ಟು ಸಮಯ ಬೇಕಾದ್ರೂ ನಿಮ್ಗೆ ಅಲ್ಲಿ ಇರಲಿಕ್ಕೆ ಯೋಗ್ಯತೆ, ಅರ್ಹತೆ, ಕೆಪಾಸಿಟಿ ನಿಮ್ಮ ಹತ್ರ ಇರುತ್ತೆ. ಇವತ್ತು ಪರಮಧಾಮದಲ್ಲಿ ಇದ್ದಾಗ ನನಗೆ ಅಲ್ಲಿ ಹೆಚ್ಚಿಗೆ ಹೊತ್ತು ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂದೇನರ್ಥ? ಅಡ್ವಾನ್ಸ್ ಪೇಮೆಂಟ್ ಮಾಡಿಲ್ಲ. ಸಾಲ ತಗೊಂಡು ಹೋಗಿದ್ದೀವಿ. ಓಕೆ, ಅಯ್ಯೋ ಅಣ್ಣವ್ರೇ, ಸೆಂಟರ್ನಲ್ಲಿ ಹೋದ್ರೆ ಯಾವಾಗ ಹೊರಗಡೆ ಬರೋಣ ಅಂತ ಅನ್ಸುತ್ತೆ ಅಣ್ಣವ್ರೆ. ಜಗಳಗಳು, ಗಲಾಟೆ. ಲೌಕಿಕದಲ್ಲಿ ಹೋದ್ರೆ ಬೇಗ ಹೊರಗಡೆ. ಎಷ್ಟು ಬೈಸ್ಕೊಳ್ಬೇಕಣ್ಣವ್ರೆ. ಆಫೀಸಿಗೆ ಹೋದಾಗ್ಲೂ ಬೈತಾರೆ, ಮನೇಲಿದ್ರೂ ಬೈತಾರೆ. ಯಾಕೆ? ಅವ್ರ ಹತ್ರ ಸಾಲ ಮಾಡಿದ್ದೀನಿ. ಅಂದ್ಮೇಲೆ ನೀವು ಮಾಲೀಕರಾದ್ರು ಸೇವಕರಾದ್ರು ದೊಡ್ಡದಾಗಿ ಎರಡೆರಡು ಕೈ ಎತ್ತಿತೀರಿ. ತ್ರಿಲೋಕಿನಾಥ, ಮಾಸ್ಟರ್ ತ್ರಿಲೋಕಿನಾಥನಪ್ಪ, ನಾನು ಮೂರು ಲೋಕಕ್ಕೆ ಎಲ್ಬೇಕಾದ್ರೆ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಅಂದ್ರೆ ತ್ರಿಲೋಕಿನಾಥನಾಗ್ಬೇಕು ಅಂದ್ರೆ ಅದಕ್ಕೊಂದು ಯೋಗ್ಯತೆ ಬೇಕಲ್ವಾ? ನಾಟಕದ ಅನುಸಾರ ಭಗವಂತನಿಗೆ ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ಅಧಿಕಾರ ಇದೆ ಅಂತಂದ್ರೆ ಅವನು ಅಷ್ಟು ಶಕ್ತಿಯನ್ನು ಏನ್ ಮಾಡಿದೆ? ಮೂರು ಲೋಕ ಕೊಟ್ಟಿದ್ದಾನ. ಹೌದು ತಾನೆ? ಅದರ ಕಾರಣದಿಂದ ಎಲ್ಲಿ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಷ್ಟು ಸಮಯ ಬೇಕಾದ್ರೂ ಮಾನಸಿಕವಾಗಿ ಇರ್ಲಿಕ್ಕೆ ಅವನಿಗೇನಿದೆ? ಅಧಿಕಾರ ಇದೆ. ಅವ್ರು ಗುಲ್ಜಾರ್ದಾರಿ ಶರೀರದಲ್ಲಾದ್ರೂ ಇರ್ಬೋದು, ಯೋಗೇಶನ ಶರೀರದಲ್ಲಾದ್ರೂ ಎಲ್ಲಿ ಬೇಕಾದ್ರೂ ಇರ್ಬೋದು. ಯಾವಾಗ ಬಂದೆ, ಯಾವಾಗ ಹೋದೆ, ಯಾಕೆ ಬಂದೆ, ಎಲ್ಲಿಗೆ ಬಂದೆ, ಏನಾದ್ರೂ ಯಾರಾದ್ರೂ ಅವನಿಗೆ ಪ್ರಶ್ನೆ ಕೇಳ್ತಾರಾ? ಇಲ್ಲ. ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ರೂಮ್ಗಳಿದ್ದಾವೆ. ಯಾವ ರೂಮ್ನಲ್ಲಿ ಎಷ್ಟೊತ್ತಿದ್ದೀರಿ ಅಂತ ಯಾರಾದ್ರೂ ಕೇಳ್ತಾರ ನಿಮ್ಗೆ? ನನ್ನ ಮನೆ ನನ್ನ ಇಷ್ಟ, ನಾನು ಸಂಪಾದನೆ ಮಾಡಿದ್ದು. ನಾನು ಯಾವಾಗ ಬೇಕಾದ್ರೂ ಹೇಳ್ತೇನೆ, ಯಾವಾಗ ಬೇಕಾದ್ರೂ ಮಲ್ಕೊಳ್ತೇನೆ, ಏನು ಬೇಕಾದ್ರೂ ಮಾಡ್ತೇನೆ. ನಾನು ನನ್ನ ಎಲ್ಲಿ ಬೆಡ್ರೂಮಿಗೆ ಹೋಗ್ಬಿಟ್ಟು ಅಡಿಗೆ ಮಾಡ್ತೇನಪ್ಪ, ನನ್ನ ಇಷ್ಟ. ನೀವ್ಯಾರು ಕೇಳಲಿಕ್ಕೆ? ನಿಮ್ಮ ಮನೆಗೆ ಬಂದು ನಾನು ಮಾಡ್ತಿರೋದು.
ಅಂದ್ರೆ ಮಾಲೀಕನಿಗೆ ಅವನ ಕರ್ಮವನ್ನ ಮಾಡ್ಲಿಕ್ಕೆ ಅವನಿಗೆ ಏನಿರ್ತದೆ? ಅಧಿಕಾರ. ಅಧಿಕಾರ ಇರ್ತದೆ. ಹಾಗಾಗಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಕಡೆಗೆ ಹೋದಾಗ, ಪ್ರತಿ ಸ್ಥಳಕ್ಕೆ ಹೋದಾಗ, ಪ್ರತಿ ಕರ್ಮಕ್ಕೆ ನೀವು ಹೋದಾಗ ನಿಮ್ಗೆಲ್ಲೂ ವಿಘ್ನಗಳು ಬರ್ತಾ ಇಲ್ಲ, ತೊಂದರೆಗಳು ಬರ್ತಾ ಇಲ್ಲ ಅಂತಂದ್ರೆ ನೀವೇನಾಗಿದ್ದೀರಿ? ಇಲ್ಲ Advance. ಮಾಲೀಕರಾಗಿದ್ದೀರಿ. ಅಡ್ವಾನ್ಸ್ ಪೇಮೆಂಟ್ ಅನ್ನ ರಾಜಯೋಗದ ಮೂಲಕ ಮಾಡಿದಿರಿ. ನಿಮಗೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ ಯಾವ ದಿನ ಅಮೃತ ವೇಳೆ ಚೆನ್ನಾಗಿ ಯೋಗ ಆಗಿರ್ತದೋ ಆ ದಿನ ನಿಮ್ಗೆ ಹೆಚ್ಚಿಗೆ ಅಪೋಸಿಷನ್ ಬರೋದಿಲ್ಲ ಅಲ್ವಾ? ಹೌದು. ಯಾಕೆ ಹೇಳಿ? ಪೇಮೆಂಟ್ ಮಾಡಿ ನಿಮ್ಮಪ್ಪ ಪೇಮೆಂಟ್ ಮಾಡಿರ್ತಾನಲ್ಲಿ, ಹ. ನಿಮ್ದಲ್ಲ. ಅದಕ್ಕೆ ಬಾಬಾ ಮಾಸ್ಟರ್ ತ್ರಿಲೋಕಿನಾಥ್ ಅಂತ ಯಾಕೆ ಹೇಳಿದ್ದು ಅಂತಂದ್ರೆ ನೀವೇನ್ ಕೊಟ್ಟಿದ್ದೀರ ಅದ್ರ ನಿಮ್ಮ ಹಣ ಅಲ್ಲ, ಅದ್ಯಾರ ಹಣ? ಹಾ, ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರೆ ಫ್ಯಾಕ್ಟ್ರಿ ಓನರ್ ಕಾರು ಕೊಟ್ಟಿರ್ತಾನೆ, ಬಿಲ್ಡಿಂಗು ಕೊಟ್ಟಿರ್ತಾರೆ, ಊಟ ತಿಂಡಿನೂ ಕೊಡ್ತಾನೆ. ಹೌದು ತಾನೆ? ಯಾರ್ದದು? ಫ್ಯಾಕ್ಟ್ರಿದು, ನಿಮ್ದಲ್ಲ. ಫ್ಯಾಕ್ಟ್ರಿ ಕೆಲಸ ಮುಗಿದ ಮೇಲೆ ವಾಪಸ್ ಕೊಡ್ಬೇಕಲ್ವ? ಅದಕ್ಕೆ ಬಾಬಾ ಹೇಳ್ತಾರೆ ಸಂಗಮ ಯುಗ ಆದ್ಮೇಲೆ ಎಲ್ಲ ವಾಪಸ್ ಕೊಡ್ಬೇಕು. ಸಂಗಮ ಯುಗದಲ್ಲಿ ತನು ಮನ ಧನ ನಾವ್ಯಾರಿಗೆ ಕೊಟ್ಟಿರ್ತೀವಿ? ಪರಮಾತ್ಮ. ಪರಮಾತ್ಮನಿಗೆ ಕೊಟ್ಟಿರ್ತೀವಲ್ವಾ? ಹಾಗೆ ಭಗವಂತ ಹೇಳ್ತಾರೆ, ನೀವು ಕೂಡ ಪ್ರತಿದಿನ 3 ಲೋಕಕ್ಕೂ ಕೂಡ ಭಗವಂತನ ಶಕ್ತಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಡಲಿಕ್ಕೆ ನಿಮಿತ್ತರಾದಾಗ ನೀವು ಕೂಡ ಮಾಸ್ಟರ್ ತ್ರಿಲೋಕಿನಾಥ ಆಗ್ತೀರಿ. ಆವಾಗ ಸ್ಥೂಲವಾಗಿ ಸೂಕ್ಷ್ಮವಾಗಿ ನೀವು ಎಲ್ಲೇ ಹೋದ್ರು ಕೂಡ ನಿಮ್ಗೆ ಟೆನ್ಷನ್, ಸಮಸ್ಯೆ, ವಿಘ್ನಗಳು, ತೊಂದರೆಗಳು, ಅಸಫಲತೆ, ಕಷ್ಟ ಹೇಳೋದು ಬರುವುದಿಲ್ಲ. ಅದೆಲ್ಲ ಬರ್ತಾ ಇದೆ ಅಂತಂದ್ರೆ ನೀವು ಅವರಿಗೆಲ್ಲರಿಗೂ ಪೇಮೆಂಟ್ ಮಾಡಿಲ್ಲ, ರಾಜಯೋಗನ ಮಾಡಿಲ್ಲ, ಇನ್ನು ಸಾಲಗಾರರು ನಾವು ಆಗಿದ್ದೀವಿ ಅಂತ ಲೆಕ್ಕ. ಅರ್ಥ ಆಯ್ತಾ? ಅಂತಂದ್ರೆ ಬಾಬಾ ಏನ್ ಹೇಳ್ತಾರೆ, ಮಗು ಈಗ ಭಗವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಮಸ್ತಾಗಿರ್ತಾರೆ ಅಲ್ವಾ? ಹೌದು. ಹೌದು. ಸ್ಥೂಲ ಪ್ರಪಂಚಕ್ಕೆ ಯಾಕೆ ಬರ್ತಾರೆ? ಮಕ್ಕಳು ಕಷ್ಟ ನೋಡಕ್ಕೆ. ಅವ್ರಿಗೆ ಕೊಡ್ಲಿಕ್ಕೆ ತಾನೇ ಬರ್ತಾರೆ. ಹೌದು. ಬಾಬಾ ಕೊಡ್ಲಿಕ್ಕೆ ಬರ್ತಾರೋ ತಗೊಂಡೋಗ್ಲಿಕ್ಕೆ ಬರ್ತಾರೋ? ಕೊಡೋದಕ್ಕೆ ಕೊಡ್ಲಿಕ್ಕೆ ಬರ್ತಾರೆ. ನಾವ್ ಎಲ್ಲಿಗಾದ್ರೂ ಹೋದ್ರೆ ಯಾವ್ದಕ್ ಹೋಗ್ತೀವಿ? ತಗೊಳ್ಳಿಕ್ಕೆ. ನನ್ ಗೌರವನೇ ಕೊಟ್ಲಿಲ್ಲ, ನನ್ಗೆ ಓಂ ಶಾಂತಿ ಹೇಳಲೇ ಇಲ್ಲ, ನನಗೆ ಅಕ್ಕೋರು ಮಾತಾಡ್ಸ್ಲೇ ಇಲ್ಲ, ನನಗೆ ಸ್ಟೇಜ್ ಮೇಲೆ ಕರೆದೇ ಇಲ್ಲ, ನನಗೆ ಗಿಫ್ಟ್ ಕೊಟ್ಟೇ ಇಲ್ಲ. ನಾವು ತಗೊಳ್ಲಿಕ್ಕೆ ಹೋಗಿದ್ದೀವೋ ಕೊಡ್ಲಿಕ್ಕೆ ಹೋಗಿದ್ದೀವೋ? ಮಾಲೀಕನಾದವನು ಕೊಡ್ತಾನೋ ತಗೊಳ್ತಾನೋ? ಕೊಡ್ತಾರೆ. ಅಂದ್ಮೇಲೆ ಪ್ರತಿದಿನ ನಾವು ಕೊಡಬೇಕು ತಗೊಳ್ಬೇಕು? ಕೊಡ್ಬೇಕು. ಭಗವಂತನ ಶಕ್ತಿಯನ್ನ ಕೊಡಬೇಕು, ಬಾಹ್ಯವನ್ನ ತಗೊಳ್ಬೇಕು? ಕೊಡ್ಬೇಕು, ನಾವು ಕೊಡ್ಬೇಕು. ನಾವೇನ್ ಮಾಡ್ತಿದೀವಿ? ತಗೊಳ್ತಾರೆ. ನನ್ನ ಮೊಮ್ಮಗನಪ್ಪ, ನನ್ನ ಮಗನಪ್ಪ ಅಂತ ಗಟ್ಟಿಯಾಗಿ ಏನು ಮೊಡಲಲ್ಲಿ ಇಟ್ಕೊಂಡು ಗಟ್ಟಿಯಾಗಿ ಒಪ್ಕೊಳ್ತೀವಿ. ಅಯ್ಯೋ ಅಣ್ಣವರೇ, 3 ದಿವಸದ ನಂತರ ನನ್ನ ಮೊಮ್ಮಗನ ಬರ್ತಡೇ ಇದೆ, ತುಂಬಾ ರೆಡಿ ಮಾಡ್ಕೊಳ್ಳೋದಿದೆ, ಗಟ್ಟಿಯಾಗಿ ಒಪ್ಕೊಳ್ತೀವಿ. ಯಾರನ್ನ? ಮೊಮ್ಮಗನ ಅಪ್ಕೊಂಡಿದ್ದೀರಿ? ಯಾರನ್ನ ಅಪ್ಕೊಂಡಿದ್ದೀರಿ? ಪರಮಾತ್ಮ. ಮಾಯೆಯನ್ನ. ಮಾಯೆಯನ್ನ ಮೋಹ. ಯಾರನ್ನ ಅಪ್ಕೊಂಡಿದ್ದೀರಿ? ಮಾಯೆ. ಅಂತ ಹೇಳಿ, ರಾವಣ ಅಂತ ಹೇಳಿ, ವಿಕಾರ ಅಂತ ಹೇಳಿ. ಹೌದಾ? ತುಂಬಾ ಒಳ್ಳೇದದು ಅಲ್ವಾ? ಹೌದಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳ ಯೋಚನೆ ಮಾಡಿ ಎಲ್ಲಿ ನಾನು ಇರಬೇಕು, ಯಾವ ಕೆಲಸವನ್ನ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು, ಈಶ್ವರ್ಯ ಕಾರ್ಯವನ್ನು ಎಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದೇನೆ, ರಾವಣನ ಕಾರ್ಯವನ್ನು ಎಷ್ಟು ಸೀರಿಯಸ್ ಆಗಿ ಮಾಡ್ತಿದ್ದೇನೆ. ಬಾಬಾ ಹೇಳ್ತಾರೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಇರುವಂತ ಪ್ರೀತಿ ನನ್ನ ಮೇಲೆ ಇದ್ದಿದ್ರೆ ಅಹೋ ಸೌಭಾಗ್ಯ ಅಂತ. ಅಷ್ಟು ಪ್ರೀತಿ ತೋರಿಸಿದ್ರು ಕೂಡ ಎಷ್ಟು ರಾಜಯೋಗ ಆಗ್ಬಿಡ್ತದೆ ಅಂತ ಅಲ್ವಾ? ಅದಕ್ಕಾಗಿ ಆದ್ಮೇಲೆ 3 ಲೋಕದ ಒಡೆಯರಾಗಬೇಕು ಅಂದ್ರೆ 3 ಲೋಕವನ್ನ ಪ್ರೀತಿ ಮಾಡಬೇಕು. 3 ಲೋಕಕ್ಕೆ ನಾನೇನಾದ್ರೂ ಕೊಡಬೇಕು. ಯಾವ್ದನ್ನು ಕೊಡಬೇಕು? ಒಳ್ಳೆಯದನ್ನೇ ಕೊಡಬೇಕು ಅಲ್ವಾ? ನಿಮ್ಮ ಮನೆ ಕೆಲಸದವನು ಬಂದಿರ್ತಾನೆ, ಅವನಿಗೆ ಹಣ ಕೊಡಬೇಕು. ಅದರ ಬದಲಿಗೆ ಮಾವಿನ ಹಣ್ಣು ತಿಂದಿರುವಂತ ಸಿಪ್ಪೆ, ಕೊಳ್ತೋಗಿರೋ ತರಕಾರಿ, ಹಳೇ ಬಟ್ಟೆ ಕೊಟ್ರೆ ಅವನು ತಗೊಂಡ್ ಹೋಗ್ತಾನ ಹೋಗಲ್ವೋ? ಅದನ್ನೆಲ್ಲ ಕೊಟ್ರೆ ಅವನು ಕೆಲಸ ಮಾಡಿದಕ್ಕೆ ಲೆಕ್ಕಾಚಾರ ಕ್ಲಿಯರ್ ಆಗತ್ತೋ ಆಗಲ್ವೋ? ಆಗಲ್ಲ ತಾನೆ. ಹಾಗೆ ನಮ್ಮ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ಬೇಕು, ನಾವು ಮಾಲೀಕರಾಗಬೇಕು ಅಂತಂದ್ರೆ ಭಗವಂತನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಬಿಟ್ಟು ಭಗವಂತನ ಶಕ್ತಿಯನ್ನ ಯಾವ ಆತ್ಮರು 3 ಲೋಕಕ್ಕೆ ಪ್ರತಿದಿನ ಕೊಡ್ತಾರೋ ಅವರಿಗೆ ಮಾನಸಿಕವಾಗಿ 3 ಲೋಕದಲ್ಲಿ ಯಾವಾಗ ಬೇಕಾದ್ರೂ
ಹೇಗೆ ಬೇಕಾದೋ ಎಷ್ಟು ಸಮಯ ಬೇಕಾದೋ ಇರಲಿಕ್ಕೆ ಅವರಿಗೆ ಅಧಿಕಾರ ಇರುತ್ತೆ. ಇರ್ತದೆ. ಮತ್ತೆ ಅವರು ಅಲ್ಲಿ ಇಲ್ಲಿ ಖುಷಿನೂ ಕೂಡ ಆಗ್ತದೆ ಹೌದು ಅಲ್ವಾ. ನೀವು ಯಾವುದೋ ಒಂದು ಮನೆಗೆ ಹೋಗ್ತೀರಾ, ಅಲ್ಲ ಮನೆ ಹೋದಾಗ ಅವ್ರ ಮೇಲೆ ಒಂದು ಫಂಕ್ಷನ್ ಇರ್ತದೆ. ಆ ಫಂಕ್ಷನ್ ಅಲ್ಲಿ ಅವ್ರಿಗೆ ಸಹಾಯವನ್ನ ಮಾಡಿ, ಊಟಕ್ಕೆ ಬಡಿಸೋದು, ಏನೋ ಒಂದು ಸಹಾಯವನ್ನ ಮಾಡಿ. ಅವ್ರು 10 ಸಲ ಕೇಳ್ತಾರೆ, ಊಟ ಮಾಡಿದ್ರ ಅಂತ ಕೇಳ್ತಾರೋ ಇಲ್ವೋ ಹೇಳ್ತಾರೆ ಅಲ್ವಾ. ಅಂದ್ರೆ ಅವರಿಗೆ ಬೇಕಾಗಿರೋದನ್ನ ನಾವು ಮಾಡಿದಾಗ ನಮಗೆ ಬೇಕಾಗಿರೋ ಪಾಲನೆಯನ್ನು ಕೊಡ್ತಾರಲ್ವಾ ಅವರು. ಕೊಡ್ತಾರೆ. ಅಂದಮೇಲೆ ಇವತ್ತು ಪ್ರಪಂಚಕ್ಕೆ ಏನು ಬೇಕಾಗಿದೆ ಅದನ್ನು ನಾವು ಕೊಟ್ಟಾಗ ಖಂಡಿತವಾಗ್ಲೂ ಆತ್ಮೀಯರೇ ಅವರು ಕೂಡ ನಿಮ್ಮ ಮಾತನ್ನ ಹೇಳ್ತಾರೆ. ಹೇಳ್ತಾರೆ ಪ್ರಪಂಚದ ಜನರಿಗೆ ಏನ್ ಬೇಕು ಇವಾಗ? ಸಮಾಧಾನ. ಭಗವಂತನ ಪ್ರೀತಿ ಬೇಕು, ಭಗವಂತನ ಶಕ್ತಿ ಬೇಕು, ಭಗವಂತನ ಆಸ್ತಿ ಬೇಕು, ಭಗವಂತನ ಗುಣ ಬೇಕು. ಅದನ್ನ ಯಾರು ಕೊಡ್ಲಿಕ್ಕೆ ಸಾಧ್ಯ? ನೀವು ತಾನೇ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಯಾವ ಮಕ್ಕಳು ಪ್ರತಿದಿನ 3 ಲೋಕಕ್ಕೂ ಶಕ್ತಿಯನ್ನು ಕೊಡ್ತಾ ಇರ್ತಾರೋ ಅವರು 3 ಲೋಕದಲ್ಲಿ ಎಲ್ಲಿದ್ರು ಕೂಡ ಅವರಿಗೆ ಎಂದೂ ಕೂಡ ಭಯ, ಆಗಲ್ಲ. ಕಷ್ಟ, ತೊಂದ್ರೆ ಅಂತ ಹೌದಾ? ಆಗೋದಿಲ್ಲ. ಈಗ ನಿಮಗೆ ಪರಂಧಾಮಕ್ಕೆ ಹೆಚ್ಚಿಗೆ ಹೊತ್ತು ಇರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಏನರ್ಥ? ಸ್ಥೂಲವತನದ ಸಾಲಗಾರರು ಎಳಿತಾ ಇರ್ತಾರೆ. ಏನ್ ಮಾಡ್ತಿರ್ತಾರೆ? ಸಾಲ್ಗಾರ ಎಳಿತಾ ಇರುವಂತ ಕಾರಣದಿಂದ ಅಲ್ಲೋಗ್ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಿಮ್ ಮನೇಲಿ ಮಕ್ಕಳು ಮೊಮ್ಮಕ್ಕಳು ಬಂದಿರ್ತೀರಾ, ಮೌಂಟ್ ಅಬು ಕುಂತಿರ್ತೀರಾ, ಡೈಮಂಡ್ ಅಲ್ಲೂ ಕುಂತಿದ್ದೀರಿ, ಯಾರ್ ನೆನಪಿಗೆ ಬರ್ತಾರೆ? ಅಲ್ವಾ. ಬಾಬನ್ ಮಿಲ್ನ ಇದೆ, ಮಿಲನಕ್ಕೆ ಹೋಗೋ ಮೊದ್ಲು ಮೊಮ್ಮಗನ್ ಫೋನ್ ಬಂತು, ಅಜ್ಜಿ ಯಾವಾಗ ಬರ್ತೀಯಾ ಅಂತ ಗಳಗಳ ಹತ್ತು ಬಿಡುತ್ತೆ. ಡೈಮಂಡ್ ಅಲ್ಲಿ ಬಾಬಾ ಬಂದಿದ್ದಾರೆ, ಯಾರ್ ನೆನಪಿಗೆ ಬರ್ತಾರೆ? ಮೊಮ್ಮಗಳು. ಆ ಇದಕ್ಕೆ ಮೋಹ ಅಂತ ಹೇಳ್ತಾರೋ ಪ್ರೀತಿ ಅಂತ ಹೇಳ್ತಾರೋ? ಮೋಹ. ಹಾ ಅಲ್ಲೆಲ್ಲ ಸಿಕ್ಕಾಕ ಬಿದ್ದಿದ್ದಾನೆ. ಅಯ್ಯೋ ಅಣ್ಣವ್ರೆ, ಒಂದು ನಮ್ಮ ಜೀವನದಲ್ಲಿ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ ಇದೆ ಅನ್ನೋದೆ. ಆದ್ಮೇಲೆ ಇದು ಮೋಹನೋ ಪ್ರೀತಿನೋ? ಮೋಹ. ಅವ ನೀವು ರಾಜರಾಗ್ತೀರಾ? ಆಗಲ್ಲ. ದೊಡ್ಡ ಮನೆ ಕಟ್ಟಿದ ಮೇಲೆ 5 ವರ್ಷ ಆದ್ಮೇಲೆ ಢಮಾರದ ಬಿದ್ದೋಗ್ಬಿಟ್ರೆ? ಮುಗೀತು. ಬಿದ್ದೋಗ್ಬಿಟ್ಟಲ್ಲ, ಬಿದ್ದೋಗ್ತದ ಅವಾಗ. ಹೌದು ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿರಾಕಾರವಾದಂತ ನೀನು ನಿರಾಕಾರ ತಂದೆಯಿಂದ ನಿರಾಕಾರ ಶಕ್ತಿಯನ್ನ 3 ಲೋಕಕ್ಕೆ ಭೇದ ಭಾವ ಇಲ್ಲದೇನೆ, ಹೆಚ್ಚು ಕಡಿಮೆ ಮಾಡ್ದೇನೆ, ನನ್ನವರು ಬೇರೆಯವರು ಹೇಳುವಂತ ಡಿಫ್ರೆನ್ಸಿಯೇಷನ್ ಇಲ್ದೇನೆ ಎಲ್ಲರಿಗೂ ಶಕ್ತಿಯನ್ನು ಕೊಡಲಿಕ್ಕೆ ನೀನು ನಿಮಿತ್ತನಾದಾಗ ನೀನೇನಾಗ್ತೀಯ? ಮಾಸ್ಟರ್ ತ್ರಿಲೋಕಿನಾಥ. ತ್ರಿಲೋಕಿನಾಥ. ಆವಾಗ 3 ಲೋಕದಲ್ಲಿ ಯಾವುದೇ ಕೆಲಸಕ್ಕೆ ನೀನು ಅಲ್ಲಿ ಹೋಗಿರ್ಲಿಕ್ಕೆ ನಾಟಕ ಬಾಬಾ ನಿಮಗೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಅವಾಗ ನೀವು ಎಲ್ಲೂ ಕೂಡ ಭಯ ಪಡಬೇಕಾದಂತ ಅನಿವಾರ್ಯತೆ ಇಲ್ಲ. ಇರೋದಿಲ್ಲ. ಇವತ್ತು ಎಲ್ಲೇ ಹೋದ್ರು ನಮ್ಗೆ ದುಃಖ ಬರ್ತಾ ಇದೆ, ಅಪೋಸಿಷನ್ ಬರ್ತಾ ಇದೆ ಅಂತ ಏನರ್ಥ? ನಾವಿನ್ನು ಪೇಮೆಂಟ್ ಮಾಡಿಲ್ಲ ಹೇಳಿದ್ರೆ ನಾವು ಆಲ್ರೆಡಿ ಸಾಲದಲ್ಲಿ ಇದ್ದೀವಿ. ಹೌದು ಅದಕ್ಕಾಗಿ ಅಪೋಸಿಷನ್ ಬರ್ತಾ ಇದೆ. ಅದಕ್ಕಾಗಿ ಪರಂಧಾಮದಲ್ಲಿ ಹೋಗಿ ಕುತ್ಕೊಳ್ಳಿ, ಪ್ರತಿದಿನ ಪೇಮೆಂಟ್ ಅನ್ನ ಮಾಡಿ, ನೀವು ಕೂಡ ವಿಶ್ವಕ್ಕೇನಾಗಿ ಮಾಲೀಕ. ಮಹಾರಾಜರಾಗಿ. ಆದ್ರೆ ನಿಮ್ಮ ತಿರುದು ಯಾವುದನ್ನು ಕೊಡಬೇಡಿ, ನಿಮ್ಮ ಅಪ್ಪನ ತಿರುದನ್ನು ಕೊಡಿ ಅಂತ ಹೇಳ್ತಾರಲ್ಲ ಅಲ್ವಾ. ಗೌರ್ಮೆಂಟ್ ಪ್ರಿಂಟ್ ಮಾಡಿರುವಂತ ನೋಟ್ ಕೊಟ್ರೆ ತಾನೇ ಬೆಲೆ ಇದೆ. ಹೌದು ನಿಮ್ಮಲ್ಲಿರುವಂತ ಯಾವುದೋ ಒಂದು ಪೇಪರ್ ಅನ್ನು ಕೊಟ್ರೆ ಅದಕ್ಕೊಂದು ಬೆಲೆ ಇದೆಯಾ? ಇಲ್ಲ. ಇಲ್ಲ ಇಲ್ಲ ತಾನೆ. ಹಾಗೆ ಪರಮಾತ್ಮನಲ್ಲಿರುವಂತ ಶಕ್ತಿಯನ್ನು ಕೊಡಲಿಕ್ಕೆ ಯಾವ ಆತ್ಮಗಳು ನಿಮಿತ್ತರಾಗ್ತಾರೋ, ಯಾರು 3 ಲೋಕಕ್ಕೆ ಕೊಡ್ತಾರೋ, ಅವಾಗ ಆ 3 ಲೋಕದಲ್ಲಿ ಅವರೇನಾಗಿರ್ತಾರೆ? ಖುಷಿಯಾಗಿರ್ತಾರೆ ಅಲ್ವಾ. ಯಾರ್ದೋ ನೆಂಟ್ರ ಮನೆಗೆ ಹೋಗಿದ್ದೀರಾ, 1 ಟೈಮ್ ತಿಂಡಿ ತಿನ್ಲಿಕ್ಕೆ. ಎಷ್ಟು ತಿನ್ಲಿಕ್ಕೆ? ಒನ್ ಟೈಮ್ 1 ಟೈಮ್ ತಿಂಡಿ ತಿನ್ಲಿಕ್ಕೆ ಹೋಗಿದ್ದೀರಾ. ಅವ್ರ ಮನೆ ತಿಂಡಿ ತಿನ್ಲಿಕ್ಕೆ ಹೋಗ್ಬೇಕಾದ್ರೆ ಕೈಯಲ್ಲಿ ಒಂದು 2 kg ಗುಲಾಬ್ ಜಾಮೂನು, ಒಂದು 10 kg ಮಾವಿನ ಹಣ್ಣು, ಒಂದು ಒಳ್ಳೆ ಬಟ್ಟೆ ತಗೊಂಡು ಹೋಗಿದ್ದೀರಾ, ಸರಿನಾ? ಅವಾಗ ಅವ್ರು ನಿಮ್ಗೆ ಖುಷಿಯಿಂದ ತಿಂಡಿ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ ತಿಂಡಿ ತಿನ್ಲಿಕ್ಕೆ ಹೋಗಿದ್ದೀರಾ, ಏನು ಕೊಟ್ಟಿಲ್ಲ. 3 ದಿನ ಅವ್ರ ಮನೇಲಿ 3 ಹೊತ್ತು ಗಂಟ್ಲು ಪೂರ್ತಿ ತಿಂದ್ಬಿಟ್ಟು ನಿದ್ರೆ ಮಾಡ್ತಿದ್ದೀರಿ, ಏನು ತಗೊಂಡೋಗಿಲ್ಲ. ಅವ್ರು ಚೆನ್ನಾಗಿ ಮನಸ್ಸಲ್ಲಿ ಬೈತಾರೋ ಬೈಯಲ್ವೋ? ಹೌದು ತಾನೆ. ಹೌದು. ಹಾಗೇನೆ ಪ್ರತಿ ಕಡೆ ಹೋದಾಗ ನಾನು ದಾತನಾದಾಗ ಆತ್ಮೀಯರೇ ಪ್ರತಿಯೊಬ್ರು ನಮ್ಗೇನು ಕೊಡ್ತಾರೆ? ಗೌರವವನ್ನ ಕೊಡ್ತಾರೆ. ಸ್ಥೂಲವಾಗಿ ಇಲ್ದಿದ್ದು ಕೂಡ ಸೂಕ್ಷ್ಮವಾಗಿರೋದನ್ನ ಕೊಡ್ತಾ ಹೋಗಿ, ಅವಾಗ ಭಗವಂತನೂ ನಿಮ್ಗೆ ಏನ್ ಕೊಡ್ತಾರೆ? ಗೌರವ ಕೊಡ್ತಾರೆ. ವಿಶ್ವನೂ ಕೂಡ ಗೌರವ ಕೊಡ್ತಾರೆ. ಆಗ 3 ಲೋಕದಲ್ಲಿ ನಿಮ್ಗೆ ಏನಿರ್ತದೆ? ಗೌರವ ಇರ್ತದೆ. ಈಗ ಹೇಳಿ, 3 ಲೋಕಕ್ಕೆ ಒಡೆಯನಾಗ್ಬೇಕು, ನಿಮ್ ಶರೀರಕ್ಕೆ ಮಾತ್ರ ಒಡೆಯನಾಗ್ಬೇಕು? ಮೂರು ಲೋಕಕ್ಕೆ ಲೋಕಕ್ಕೆ ಅಥವಾ ಪತಿಗೆ ಮಾತ್ರ ಒಡೆಯನಾಗ್ಬೇಕು?
ಇಲ್ಲ ಇಲ್ಲ ನಮ್ಮ ಇಲ್ಲ, ಮನೆಗೆ ಮೂರು ಮಾತ್ರ ಲೋಕ. ಒಡೆಯನಾಗ್ಬೇಕು. ಇಲ್ಲ ಇಲ್ಲ ಅಲ್ಲ. ನಮ್ಮ ಗಮನ ಹೆಂಗಿರ್ತದೆ? ಅಣ್ಣವ್ರೆ, ನಮ್ಮ ಮನೆಯವರೊಂದು ನಮ್ಮ ಮಾತು ಕೇಳಿದ್ರೆ ಸಾಕಪ್ಪ. ನಮ್ಮ ಮನೆಯವರೊಬ್ರು ಧ್ಯಾನಕ್ಕೆ ಬಂದ್ರೆ ಸಾಕು, ನಮ್ಮ ಹೌದು ಮಕ್ಕಳೊಬ್ಬರು ಬಂದ್ರೆ ಸಾಕು. ಹಾಗಿದ್ರೆ ನೀವು ತ್ರಿಲೋಕಿನಾಥ ಹೌದೋ ಅಲ್ವೋ? ಅಲ್ಲ. ಅಲ್ಲ. ಅಲ್ಲ ತಾನೆ? ಹೌದು ಅದಕ್ಕಾಗಿ ಯೋಚನೆ ಮಾಡಿ ಆದ್ಮೇಲೆ ನಾವು ತ್ರಿಲೋಕಿನಾಥನಾಗಬೇಕು ಅಂತಂದ್ರೆ ತಂದೆ ಸಮಾನ ಪರಮಾತ್ಮನ ಶಕ್ತಿಯನ್ನ ಮೂರು ಲೋಕಕ್ಕೆ ಕೊಡಲಿಕ್ಕೆ ನಾವೇನಾಗ್ಬೇಕು? ನಿಮಿತ್ತರಾಗ್ಬೇಕು. ನಿಮಿತ್ತರಾಗ್ಬೇಕು ಅಂತಂದ್ರೆ ಆವಾಗ ಈ ಕಣ್ಣಿನಿಂದ ಕೊಡೋದಲ್ಲ, ಮೂರನೇ ನೇತ್ರದಿಂದ ಕೊಡಬೇಕು. ಹೌದು ತ್ರಿನೇತ್ರಿಯಾಗಿ ಆ ಕಣ್ಣನ್ನು ಓಪನ್ ಮಾಡಿ ಆ ಕಣ್ಣಿನ ಮೂಲಕ ಮೂರು ಲೋಕವನ್ನು ನೋಡ್ತಾ ತ್ರಿಕಾಲದರ್ಶಿ ಅಲ್ವಾ? ಮೂರೂ ಕಾಲವನ್ನ ಮನಸ್ಸಿನಲ್ಲಿಟ್ಕೊಂಡು ಸಂಗಮಯುಗದ ಸ್ಮೃತಿಯಲ್ಲಿ ಇದ್ಬಿಟ್ಟು ಯಾವ ಮಕ್ಕಳು ಮೂರೂ ಲೋಕಕ್ಕೆ ಶಕ್ತಿಯನ್ನ ಕೊಡ್ತಾರೋ ತ್ರಿನೇತ್ರಿಯಾಗಿ, ತ್ರಿಕಾಲದರ್ಶಿಗಳಾಗಿ, ತ್ರಿಲೋಕಿನಾಥನಾಗಿ ಪೂರ್ತಿ ವಿಶ್ವಕ್ಕೆ ಯಾವಾಗ ನೀವು ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾಗ್ತಿರೋ, ಶಕ್ತಿ ನಿಮ್ಮಿಂದ ಪ್ರವಾಹ ಆಗತ್ತೋ, ಅವಾಗ ನೀವೇನಾಗ್ತೀರಿ? ಮಾಸ್ಟರ್ ತ್ರಿಲೋಕಿ. ತ್ರಿಲೋಕಿನಾಥ. ಆದ್ಮೇಲೆ ನಿಮ್ಮ ಹತ್ರ ಪ್ರಕಾಶ ಇದೆ. ದೀಪ ಹಾಕ್ತಿರೋ, ಬಲ್ಬ್ ಹಾಕ್ತಿರೋ, ಹೆಲೋಜನ್ ಹಾಕ್ತಿರೋ? ಏನಾಗ್ಬೇಕು? ದೀಪ ಆಗ್ಬೇಕೋ, ಬಲ್ಬ್ ಆಗ್ಬೇಕೋ, ಹೆಲೋಜನ್ ಆಗ್ಬೇಕೋ? ಹೆಲೋಜನ್ ಅಲ್ಲ, ಸೂರ್ಯ ಆಗ್ಬೇಕು. ಸರಿ. ಹೆಲೋಜನ್ ಅಂದ್ರೆ ಎಷ್ಟು ಬರ್ತದೆ ಬೆಳಕು? ಹ್ಮ್ ಅಣ್ಣವ್ರೆ, ನೀವು ಅದನ್ನ ಹೇಳಲೇ ಇಲ್ಲ. ನಾನು ಹೇಳೋದಿಲ್ಲ, ನೀವು ಯೋಚನೆ ಮಾಡ್ಬೇಕು. ಹೌದು ಓಕೆ, ಸೂರ್ಯ ಆಗ್ಬೇಕು ಆಗ್ಬಾರ್ದು? ಆಗ್ಬೇಕು. ಸೂರ್ಯ ಆಗ್ಬೇಕು ಪಕ್ಕ. ಹೌದು ಹೌದ್ ತಾನೆ? ಹೌದು ಬಾಬಾ ಹೇಳ್ತಾರೆ, ಸೂರ್ಯನಾದ್ರೆ ನೀವು ಮಾಸ್ಟರ್ ತ್ರಿಲೋಕಿನಾಥ ಆಗೋದಿಲ್ಲ. ಯಾಕಂದ್ರೆ ಸೂರ್ಯ ಒಂದು ಲೋಕಕ್ಕೆ ಮಾತ್ರ ಬೆಳಕನ್ನ ಕೊಡ್ತಾನೆ. ಒಂದ್ ಲೋಕ ಕೊಡ್ಬೇಕು, ಮೂರ್ ಲೋಕ ಕೊಡ್ಬೇಕು? ಮೂರು ಮೂರು ಲೋಕ ಲೋಕ. ಆಮೇಲೆ ಸೂರ್ಯ ಆಗ್ಬೇಕು ಆಗ್ಬಾರ್ದು? ಬೇಡ, ಆಗ್ಬೇಕು. ಆ ಸೂರ್ಯ ಆಗ್ಬಾರ್ದು. ಮಾಸ್ಟರ್ ಜ್ಞಾನ ಸೂರ್ಯ ಆಗ್ಬೇಕು, ಸ್ಥೂಲ ಸೂರ್ಯ ಅಲ್ಲ. ಹೌದು ಏನಾಗ್ಬೇಕು? ಮಾಸ್ಟರ್ ಜ್ಞಾನ ಹಾ, ಯಾಕಂದ್ರೆ ಈ ಸೂರ್ಯನ ಬೆಳಕು ಪರಂಧಾಮಕ್ಕೆ ಹೋಗಿ ತಲುಪತ್ತಾ? ಇಲ್ಲ, ಸೂಕ್ಷ್ಮತನಕ್ಕೆ ಹೋಗತ್ತಾ? ಇಲ್ಲ ಅಲ್ಲಿ ಈ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆಯಾ? ಇಲ್ಲ. ಮೂರು ಲೋಕಕ್ಕೆ ಹೋಗ್ಬೇಕಂದ್ರೆ ಯಾವ ಸೂರ್ಯ ಆಗ್ಬೇಕು? ಮಾಸ್ಟರ್ ಜ್ಞಾನ ಸೂರ್ಯ. ಸೂರ್ಯ. ಜ್ಞಾನ ಸೂರ್ಯ. ಸೂರ್ಯ. ಜ್ಞಾನ ಅಂತಂದ್ರೆ ಇನ್ನು ಸಪ್ತ ಗುಣಗಳು. ಆ ಸಪ್ತ ಗುಣಗಳು ಮೂರು ಲೋಕಕ್ಕೆ ತಲುಪಿದಾಗ, ಪರಂಧಾಮದಲ್ಲಿ ಕೂತ್ಕೊಂಡು ಅಥವಾ ಎಲ್ಲಿ ಕೂತ್ಕೊಂಡು ಶಕ್ತಿ ತಲುಪಿದಾಗ ಅವಾಗ ನೀವೇನಾಗ್ತೀರಿ? ಮೂರು ಮಾಸ್ಟರ್. ಲೋಕದ ಒಡೆಯರಾಗ್ಲಿಕ್ಕೆ ಏನಾಗ್ತದೆ? ನಿಮ್ಗೆ ಅಧಿಕಾರ ಹೇಳುವಂಥದ್ದು ಸಿಗತ್ತೆ. ಅವಾಗ ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ಕಡೆಗೂ ಕೂಡ ನಿಮಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಗೌರವ ಸಿಗತ್ತೆ. ಅರ್ಥಮಾಯಿಂದಾ? ಮೈಬಿ. ಓಕೆ. ಅದಕ್ಕಾಗಿ ತ್ರಿನೇತ್ರಿಯಾಗಿ, ತ್ರಿಲೋಕಿ. ತ್ರಿಕಾಲದರ್ಶಿಯಾಗಿ, ಮಾಸ್ಟರ್ ಜ್ಞಾನ ಸೂರ್ಯನಾಗಿ, ಮಾಸ್ಟರ್ ಏನಾಗ್ಬೇಕು? ತ್ರಿಲೋಕಿನಾಥನಾದವರು ಸದಾ ಕಾಲ ತನ್ನ ಮನಸ್ಸಿನ ಮೂಲಕ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಕೊಡುವಂತ ಭಾವನೆಯಿಂದ, ತೆಗೆದುಕೊಳ್ಳುವಂತ ಭಾವನೆ ಅಲ್ಲ. ಯಾವ ಭಾವನೆ? ಕೊಡುವಂತ ದಾತಾ ಭಾವ. ಸದಾ ದಾತಾ ಭಾವದಲ್ಲಿ ಇರ್ತಾರೋ ಅವರು ಯಾವ ಸ್ಥಳದಲ್ಲಿ ಎಷ್ಟು ಸಮಯ ಬೇಕಾದರೂ ಇರಲಿಕ್ಕೆ ಅಧಿಕಾರವನ್ನು ಯಾರು ಕೊಡ್ತಾರೆ? ಬಾಬಾ ನಿಮ್ಮಪ್ಪ ನಿಮ್ಗೆ ಕೊಡ್ತಾರೆ ಅಲ್ವಾ? ಮಗು ಚೆನ್ನಾಗಿದ್ದಾಗ ಎಷ್ಟು ಹೊತ್ತು ಬೇಕಾದ್ರೂ ಫ್ಯಾಕ್ಟ್ರಿಲಿ ಇಲ್ಲಿ, ಎಷ್ಟು ಹೊತ್ತು ಬೇಕಾದ್ರೂ ಅವ್ರ ಬೆಡ್ರೂಮ್ ಅಲ್ಲಿ ಇಲ್ಲಿ, ಯಾವ ರೂಮ್ ನಲ್ಲಿ ಇದ್ರು ಅಪ್ಪ ಅವ್ರಿಗೆ ಒಪೋಸಿಷನ್ ಮಾಡೋದಿಲ್ಲ. ಯಾಕೆ ಹೇಳಿ? ಒಳ್ಳೆ ಕೆಲ್ಸಕ್ಕೆ ಹೋಗಿರ್ತಾನ ಅವನು. ಅದೇ ಕೆಟ್ಟ ಕೆಲಸ ಮಾಡು ಮಗು ಇದ್ರೆ ಆದಷ್ಟು ಬೇಗ ಮನೆ ಖಾಲಿ ಮಾಡೋ ಅಂತ ಹೇಳ್ತಾನೆ ಹೇಳಲ್ವೋ? ಹೇಳ್ತಾರೆ. ಅಲ್ವಾ? ಅದಕ್ಕಾಗಿ ನಾವು ಭಗವಂತನ ಯೋಗ್ಯ ಮಗುವಾಗೋಣ, ತಂದೆ ಹೇಳಿರುವಂತ ರೀತಿಯಲ್ಲಿ ಜೀವನವನ್ನು ಮಾಡೋಣ, ನಮ್ಮ ಭಾಗ್ಯವನ್ನ ಬೆಳೆಸ್ಕೊಂಡು ಏನಾಗೋಣ? ಮಾಸ್ಟರ್ ತ್ರಿಲೋಕಿನಾಥ. ತ್ರಿಲೋಕಿನಾಥ. ಮೂರು ಲೋಕದ ಮಾಲೀಕನಾಗ್ಬೇಕು ಅಂತಂದ್ರೆ ಪ್ರತಿ ಕ್ಷಣ ಮೂರು ಲೋಕವನ್ನು ಪಾಲನೆ ಮಾಡ್ತಾರೆ. ಮಾಡಬೇಕು. ಮನೆ ನಿಮ್ದಾಗ್ಬೇಕು ಅಂದ್ರೆ ಪ್ರತಿದಿನ ಮನೆ ಕಸ ಗುಡಿಸ್ಬೇಕೋ ಬೇಡವಾ? ವಿಶ್ವಕ್ಕೆ. ಹಾ, ಮನೆ ಕ್ಲೀನ್ ಮಾಡಿ ಇಡಬೇಕು ತಾನೆ? ಹೌದು. ಹಾಳಾದ್ರೆ ರಿಪೇರಿ ಮಾಡ್ಬೇಕು ತಾನೆ? ಯಾರು ಮಾಡ್ಬೇಕು? ನಾವು. ಮನೆ ಒಡೆಯ ತಾನೇ ಮಾಡ್ಬೇಕು. ಈಗ ಈಗ ನಿಮ್ದು ಮೂರನೇ ಮನೆ ಒಳ್ಳೇದಾಗಿದೆ ಕೆಟ್ಟೋಗಿದ್ಯೋ? ಒಳ್ಳೆದು. ಸ್ಥೂಲವತನ ಒಳ್ಳೇದಿದೆಯೋ ಕೆಟ್ಟೋಗಿದ್ಯೋ? ಕೆಟ್ಟೋಗಿದೆ. ಸರಿ ಮಾಡ್ಬೇಕು ತಾನೆ? ಹೌದು. ಯಾರು ಮಾಡ್ಬೇಕು? ನಾವು. ನೀವು ಮಾಲೀಕ ಅಂದ್ಮೇಲೆ ನೀವು ಮಾಡ್ಬೇಕು. ಅವಾಗ ನೀವೆಷ್ಟು ಮಾಲೀಕರಾಗೋದನ್ನ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಗೆ ಅಲ್ಲಿ ಇರ್ಲಿಕ್ಕೆ ಅಧಿಕಾರವನ್ನ ಭಗವಂತ ಕೊಡ್ತಾರೆ. ಬಾಬಾ ಅಧಿಕಾರ ಕೊಟ್ಟಿದ್ದಾರೆ ಅಂತ ಪಕ್ಕದ ಮನೇಲಿ ಓಡೋಗ್ಬಿಟ್ಟಿರ ಎಲ್ಲ ಪ್ರಪಂಚ ನಮ್ದೇ ಅಂತ. ಸರಿನಾ? ಬಾಬಾ ಹೇಳ್ತಾರೆ ಮಾನಸಿಕವಾಗಿ ಹೋಗ್ಲಿಕ್ಕೆ ನಿಮ್ಗೆ ಏನಿದೆ?
ಅಧಿಕಾರ ಅಧಿಕಾರ ಇದೆ. ಪಕ್ಕದವ್ರು ಜಗಳ ಮಾಡ್ತಿದಾರಪ್ಪ, ಮನಸ್ಸಿಂದ ಹೋಗಿ ಬಾಬಾ ಇವ್ರ ಜಗಳ ಕಡಿಮೆ ಆಗ್ಲಿ, ಬಾಬಾ ಇವ್ರ ದುಃಖ ದೂರವಾಗ್ಲಿ. ಮಾನಸಿಕವಾಗಿ ಹೋಗ್ಲಿಕ್ಕೆ ನಿಮ್ಗೆ ಯಾರು ಕಟ್ಟಾಕ್ತಾರಾ? ಇಲ್ಲ. ಅದ್ರ ಒಬ್ಬರೇ ಹೋಗ್ಬೇಡಿ, ಜೊತೆಲಿ ಯಾರನ್ನ ಕರ್ಕೊಂಡು ಹೋಗಿ, ಬಾಬನ್ನ ಬಾಬಾನ ಕರ್ಕೊಂಡು ಹೋಗಿ. ಅವಾಗ ನಿಮ್ಗೆ ಎಲ್ಲೂ ಅಪೋಸಿಷನ್ ಆಗಲ್ಲ. ಬರೋದಿಲ್ಲ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಶಾಂತಿ.